ನಾ ಮಾತಾಡ್ತಾನಾರ ನೀ ಸುಮ್ಮಿರು, ನೀ ಮಾತಾಡ್ತಾನ ನಾ ಸುಮ್ಮಿಡ್ತೀನಿ. 9 ತಿಂಗಳಾಗಿ 9 ದಿನ ಆಗಾಕ ಇನ್ನ ಇರೋದೇ ಒಂದು ಈ ಬ್ಯಾಕ್ ಪೇನ್ ಬಂದು ನನಗೆ ಸಣ್ಣ ಮಣ್ಣ ಮಾಡಿಬಿಟ್ಟೈತಿ. ಪಾಪು ಶೇಪರ ಕಾಣಬೇಕಿಲ್ಲ, ಅದನ್ನು ಕಾಣಾಕತ್ತಿಲ್ಲ. 9 ತಿಂಗಳು ಸ್ಕ್ಯಾನಿಂಗ್ ಮಾಡಿದ್ರು ನಮಗೂ ಸ್ವಲ್ಪ ಬೇಜಾರಾಗತ್ತೈತಿ. ಮೊದ್ಲಿನ ಥರ ವಿಡಿಯೋಸ್ ಬಿಡಾಕತ್ತಿಲ್ಲಲ್ಲ ಅಂತ. ಹಂಗೆ ನೆಟ್ಟಾಗಿ ಅಡ್ಡಾಡಕ್ಕೆ ಬರೋಲ್ತು, ಜಾತ್ರೆಗೆ ಬರ್ತಾವಂತ. ಯಾರು ಜಗತ್ತಿನೊಳಗೆ ಯಾರು ಹಡ್ದೇ ಇಲ್ಲ, ನೀವೇ ಹಾಡಾಕತ್ತೀರಿ ಹೇಳಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಬ್ಯಾಕ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಚಾನಲ್ ಅಂತ ಕೇಳಿಸ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹುಚ್ಚರಾಗಿವಲ್ಲ, ತಮ್ಮನೇಲಿ ನೋಡಿರ್ತೀರಿ. ಮತ್ತು ಅದಕ್ಕೆ ಖುಷಿಯಾಗಿ ಅಂತ ತಿಳ್ಕೊಬೇಡ್ರಿ, ಅದಕ್ಕೆ ಇದಕ್ಕೆ ಏನಿಲ್ಲ, ನಾರ್ಮಲ್ ಆಗಿ ಮಾತಾಡಕತ್ತೀವಿ. ಫೈನಲ್ ಸ್ಕ್ಯಾನಿಂಗ್ ಇದು ಇವತ್ತು ಮಾಡಿಸಿದ್ದು. ಫೈನಲ್ ಸ್ಕ್ಯಾನಿಂಗ್, ಲಾಸ್ಟ್ ಸ್ಕ್ಯಾನಿಂಗ್ ಮುಗೀತು. ಸ್ಕ್ಯಾನಿಂಗ್ ಎಲ್ಲ ಟೋಟಲ್ ಎಲ್ಲ ಸ್ಕ್ಯಾನಿಂಗ್ ಮುಗಿದು ಫಸ್ಟಿಗೆ 1.5 ತಿಂಗಳೊಳಗೆ ಮಾಡಿಸಿದ್ವಲ್ಲ ನಾವು. 1.5 ತಿಂಗಳಿಗೆ ಒಂದು ಮಾಡಿಸಿದ್ವಿ. ನೆಕ್ಸ್ಟ್ 3 ತಿಂಗಳಿಗೆ ಮಾಡಿಸಿದ್ವಿ, 5 ತಿಂಗಳಿಗೆ ಮಾಡಿಸಿದ್ವಿ, 7 ತಿಂಗಳಿಗೆ ಮಾಡಿಸಿದ್ವಿ. ಇದು ಲಾಸ್ಟ್ 9ನೇ ತಿಂಗಳಿಗೆ ಮಾಡಿಸಿದ್ವಿ. 9 ದಿನ ಮುಗ್ದಿಲ್ಲ, ಒಂದು 4-5 ದಿನ ಅದಾವೆ. ಅದ್ರ ಸಂಬಂಧ ಒಂದು ಸ್ವಲ್ಪ ಕಂಡೀಷನ್ ಹೆಂಗೆ ಇರುತ್ತಂತ ಚೆಕ್ ಮಾಡಿಸೋ ಸಂಬಂಧ ಸ್ವಲ್ಪ ಜಲ್ದಿ ಮಾಡಿಸಿದ್ವಿ. ಸಲ 8ನೇ ತಾರೀಕಿಗೆ 9 ಕಂಪ್ಲೀಟ್ ಆಗೋದಿತ್ತು. ಆದ್ರೆ ನಾವು ಇದು ಯಾಕಂದ್ರೆ ಆಕಿಗೆ ಸ್ವಲ್ಪ ನೋವು ಸ್ಟಾರ್ಟ್ ಆಗಿತ್ತಲ್ಲ, ಅದ್ರ ಸಂಬಂಧ ಕಂಡೀಷನ್ ಹೆಂಗೈತೆ ನಾ ಮಾತಾಡ್ತಾನಾರ ನೀ ಸುಮ್ಮಿರು, ನೀ ಮಾತಾಡ್ತಾನ ನಾ ಸುಮ್ಮಿಡ್ತೀನಿ. ನಾ ಸ್ಟಾರ್ಟ್ ಮಾಡಿರ್ತೀನಿ ಮಾತಾಡ್ದು ನೀ ಅವ ಲಾಸ್ಟ್ ಲಾಗ್ ಒಳಗೆ ಮಾತಾಡಂತ ಹೇಳಾನ, ಮಾತಾಡಕತ್ತೀನಿ ತಾನೇ ಒದರ್ತಾನ. ಅದನ್ನ ನೋಡ್ಯಾಳ ಪ್ರತಿ ಸಲ ನಂಗೆ ಮಾಡ್ತಿ. ಆಯ್ತು, ಏನೇ ಹೇಳ್ತಾನ, ಏನೇ ಕನ್ಯಲ್ಲ ಅಲ್ಲ. 9 ತಿಂಗಳ ಮುಗಿಯಾಕ ಕಂಪ್ಲೀಟ್ ಆಗಾಕ 8ನೇ ತಾರೀಕಿಗೆ ಮುಗಿದಿತ್ತು. ಇನ್ನೂ ಮುಗ್ದಿರಲಿಲ್ಲ, ಯಾಕಂದ್ರೆ ಚೆಕ್ ಮಾಡಿಸ್ಬೇಕಂತ ಮಾಡಿದ್ವಿ 8ನೇ ತಾರೀಕಿಗೆ. ಆದರೆ ಇದು ಬ್ಯಾಕ್ ಪೇನು ಮತ್ತು ಸ್ವಲ್ಪ ಇಲ್ಲಿ ಎದೆ ಬ್ಯಾನ್ ಆಗಾಕತ್ತಿತ್ತು. ಅದಕ್ಕೆ ಯಾಕೆ ಸುಮ್ಮನೆ ಇದು ಅಂತಂದು ಈಗ ಮಾಡಿಸಿದ್ರೆ ಆಯ್ತಂತ ಈಗ ಮಾಡಿಸ್ಕೊಂಡು ಬಂದುಬಿಟ್ವಿ. ಮುಂಜಾನೆ ಹೋಗಿದ್ದೆ, ಇವತ್ತು ಬೆಳಗ್ಗೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದೆ. ಮಾಡಿಸ್ಕೊಂಡು ಅಂದ್ರೆ ಡಾಕ್ಟ್ರಿಗೆ ಅಲ್ಲೇ ನಾವು ಸ್ಕ್ಯಾನಿಂಗ್ ಅಲ್ಲೇ ಮಾಡಿಸಿರ್ತೀವಲ್ಲ, ಡೆಲಿವರಿಗೂ ಅವ್ರ ಕಡೆನೇ ಬರ್ತೀವಿ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆದರೂ ಚೆಕಪ್ ಮಾಡ್ಸ್ಕೊಂಬಂದೀವಿ, ಎಲ್ಲ ನಾರ್ಮಲ್ ಐತಿ. ಬಟ್ ಇನ್ನೊಂದೇನು ಡೇಟಿಗೆ ಎಲ್ಲ ಕ್ಲಿಯರಾಗಿ ಹೇಳ್ಬಿಡು. ಅದೇ ಹೇಳತ್ತೀನಿ ತಡಿ, ಡೇಟ್ ಕೊಟ್ಟಿಲ್ಲ ಅವರು. ಫಸ್ಟಿಂದನೂ 27 ಕೊಟ್ಟಾರ, ಜೂನ್ 26 27. ಹಾಂ ಅಷ್ಟೇ ಕೊಟ್ಟಾರ. ಆದ್ರೆ ಈಗ ಕೊಟ್ಟಿಲ್ಲ ಡೇಟು. ಯಾಕಪ್ಪ ಅಂದ್ರೆ ಒಂದು 3 ದಿನ BP ಚೆಕ್ ಮಾಡ್ಸಕ್ಕೆ ಬಾ ಅಂತ ಹೇಳ್ಯಾರ. ಕಂಟಿನ್ಯೂ ಆಗಿ ಇವತ್ತು ಹೋಗಿ ಬಂದೀವಿ. ಇನ್ನೊಂದು 3 ದಿನ ಹೋಗಿ ಬರಬೇಕು, ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ನೋಡಿ ಕಂಡೀಷನ್ ನೋಡಿ ಡೇಟ್ ಕೊಡ್ತೀನಿ ಅಂತ ಅಂದಾರ. ಇನ್ನೂ ಟೈಮ್ ಐತೆ ಅಂತ, ಏನೂ ವರಿ ಮಾಡ್ಕೋಬೇಡ್ರಿ, ಎಲ್ಲ ಟೈಮ್ ಐತಿನ ಅಂತ ಹೇಳ್ಯಾರ. ಅದಕ್ಕೆ ನಾವು ಯಾಕೆ ಟೆನ್ಷನ್ ತೊಗೊಂಡು ಅಷ್ಟಿದು ಅಂಜಿಕೆ ಇಟ್ಕೊಂಡು ಯಾಕಿರ್ಬೇಕಂತಂದು ನಾನು ತಲೆನ ತೆಗೆದಾಕ್ಬಿಟ್ಟಿನಿ. ಅದಕ್ಕೆ ಇನ್ಮ್ಯಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಅಂಜಿ ನನಗೆ ಜಾಸ್ತಿ ಪೇನ್ ಆಗಿ ಸಲುವಾಗಿನೇ ಲಾಗ್ ಮಾಡೋಕ್ಕಾಗಿರಲಿಲ್ಲ. ನಾನು ಶೂಟಿಂಗ್ ಮಾಡಕತ್ತೀನಿ ಇಲ್ಲಿ, ನೀ ಕಾಣುತ್ತೆ. ಈಗ ಅದಕ್ಕೆ ನಾನು ಸ್ವಲ್ಪ ಏನು ಟೆನ್ಷನ್ ತೊಗೊಂಡಿಲ್ಲ. ಮಮ್ಮಿನೂ ಬೈಯಾಕತ್ತಾರ, ಯಾಕೆ ಏನು ಟೆನ್ಷನ್ ತೊಗೋತಿ, ಎಲ್ಲ ಆದಂಗೆ ಆಗುತ್ತೆ, ದೇವ್ರು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಯಾರ. ಅದಕ್ಕೆ ಬಿಟ್ಬಿಟ್ಟಿನಿ. ಸುಮ್ಕೊಂಡ ನಿಂದ್ರು ಅಂತ ಅದಕ್ಕೆ ಬಿಟ್ಟಿನಿ ಎಲ್ಲ. ಇನ್ಮ್ಯಾಗ ನಾನು ಲಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನು ಡೇಟ್ ಮುಂದೈತಲ್ಲ, ಬಿಡು ಆರಾಮಾಗಿದ್ರ ಮುಂದೈತೆ ಅಂದ್ರೆ ಏನು 1 ವಾರ 15 ದಿನ ಇರ್ಬೋದು ಅಷ್ಟೇ. ಮುಂದೈತೆ ಅಂದ್ರೆ ಏನು 2-3 ತಿಂಗಳು ಇದ್ದವ್ರ ಹೇಳ್ತಾಳ. 9 ತಿಂಗಳಾಗಿ 9 ದಿನ ತಗೋಬೇಕು. 9 ತಿಂಗಳಾಗಿ 9 ದಿನ ಆಗಾಕ ಇನ್ನ ಇರೋದೇ ಒಂದು 8ನೇ ತಾರೀಕಿಗೆ 9 ಮುಗಿತಾವ. ಈ ಕಡೆ 8 ಆ ಕಡೆ 9 ಎಷ್ಟಾಕೈತು? ಒಂದು 15-16 ದಿನ 17 ದಿನ ಹಬ್ಬ 27 ಕೊಟ್ಟಾರ ಡೇಟು. ಮತ್ತೆ ಈಗ 3 ದಿನ ಆದ್ಮೇಲೆ ಯಾವ ಡೇಟ್ ಕೊಡ್ತಾರ ಗೊತ್ತಿಲ್ಲ. ಜಲ್ದಿನೇ ಕೊಡ್ತಾರೆ, ನನಗೆ ಗೊತ್ತೈತ. ನೀವನ್ನ ಡಾಕ್ಟರ್ ಆಗ್ಬಿಟ್ಟ ನೋಡು. ಸಿಚುವೇಶನ್ ನಿನ್ನ ಇದು ಸಿಚುವೇಶನ್ ನೋಡಿ ನಾ ಹೇಳಕತ್ತೀನಿ. ನನಗೆ ಏನು ಸಿಚುವೇಶನ್ ಇಲ್ಲ, ನಾ ಎಲ್ಲ ಆರಾಮಾಗಿದ್ದೆ. ಈ ಬ್ಯಾಕ್ ಪೇನ್ ಬಂದು ನನಗೆ ಸಣ್ಣ ಮಣ್ಣ ಮಾಡಿಬಿಟ್ಟೈತಿ. ಇದೊಂದೇ ಇದ್ರ ಸಲುವಾಗಿ ನಾನು ಸ್ವಲ್ಪ ಮೆತ್ತಗಾಗ್ಬಿಟ್ಟೆ. ಹಡಿತನ ಹೋಗಂಗೂ ಇಲ್ಲ ಅಂತ, ಹಡದ ಮೇಲೆ ಹೋಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅದು ಹೋಗಾಕ. ಹಡಿದು ಒಂದು 2 ದಿನ ಬಿಟ್ಟಾರ ಇಲ್ಲ 1 ದಿನ ಬಿಟ್ಟಾರ ಕಡಿಮೆ ಆಗುತ್ತಂಥದ್ದು. ಇರಲಿ, ಏನು ಮಾಡೋಕ್ಕಾಗಂಗಿಲ್ಲ. ವಾಕಿಂಗ್ ಮಾಡೋಕ್ಕಂತೂ ಆಗಾಗ್ತಿಲ್ಲ. ಮಾಡ್ತೀನಿ, ಆದರೂ ಕಷ್ಟಪಟ್ಟು ಮಾಡಕತ್ತೀನಿ, ಮಾಡಲೇಬೇಕು, ಮಾಡ್ತೀನಿ. ಇಲ್ಲೇ ಅಡ್ಡಾಡಕತ್ತಿದ್ದೆ. ಪ್ರೇಮೂರು ಬಂದ ಈಗ.
ಇವತ್ತು ಕಟಿಂಗ್ ಮಾಡ್ಸ್ಕೊಂಬಂದ ನಾವು ನಾ ಮಾಡ್ತಿಲ್ಲ ಒಂದು ಸ್ವಲ್ಪ ಲೈಟ್ ಆಗಿದೆ ಜಾಸ್ತಿ ಇರಿಟೇಟ್ ಆಗತ್ತೆ ಇದಕ್ಕೆ ಹಾಗಾಗಿ ಹಿಂಗೆ ಅದ್ರ ಸಂಬಂಧ ಈಕಿನೇ ಮಾಡ್ಸಂದಾಳ ಅದಕ್ಕೆ ಮಾಡ್ಸಿನ ನಾನು. ಹೌದು, ಜಾಸ್ತಿ ಜನನು ಕಮೆಂಟ್ ಮಾಡಾಕತ್ತಿದ್ರಿ ವ್ಲಾಗ್ ಮಾಡಾಕತ್ತಿಲ್ಲ, ಅದು ವ್ಲಾಗ್ ಡಿಲೇ ಈ ಆಗತ್ತೈತಿ. ಟೈಮ್ ಒಳಗೆ ನಾನೇ ಬ್ಯಾಡ ರೀಲ್ಸ್ ಅಂತ ಬಿಟ್ಟಿದ್ದೆ. ಒಂದು ಒಂದು ವಾರ ಆಯ್ತೇನ ಆಗಿಲ್ಲ, 6 ದಿನ ಏನು ಆಗೈತಿ, 5 ದಿನ 6 ದಿನ ಆಗೈತಿ. ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಯಾವುದೇ ರೀತಿ ರೀಲ್ಸ್ ಅಪ್ಲೋಡ್ ಆಗಿಲ್ಲ. ನಾವು ಯಾವುದು ಮಾಡೋಕ್ಕೆ ಹೋಗಿಲ್ಲ ಈ ಟೈಮ್ ಒಳಗೆ. ಯಾಕೆ ಸುಮ್ಮನೆ ಟೆನ್ಷನ್ ತೊಗೊಂಡು ಕಂಟೆಂಟ್ ಅಂತ ಹುಡುಕ್ಯಾಡಿ ಅವೆಲ್ಲ ಯಾಕೆ ಆಕಿಗೆ ಟೆನ್ಷನ್ ಒಳ್ಳೆ ಮಾಡಿಸೋದು ಅಂತ ಕೊಟ್ಟಿಲ್ಲ. ಆಕಿ ಓಕೆ ಅಂದಾದ್ರೆ ಮಾಡ್ಬೋದು, ಏನಾದರೂ ನೋಡೋಮ ಅಂತ ಬಿಟ್ಟು ನಾನೇ ಯಾಕೆ ಇದು ಬಿಲ್ ಬಿಡು ಅಂತ ಅದ್ರ ಮಾಡ್ತೀವಿ. ಅಷ್ಟೇ ಹೇಳ್ಬೇಕಿತ್ತು. ಲಾಸ್ಟ್ ಸ್ಕ್ಯಾನಿಂಗ್ ಮುಗೀತು ದೀಪಾಂದು. ಡೇಟ್ ಇನ್ನೊಂದು 2-3 ದಿನದಾಗ ಡೇಟ್ ಕೊಡ್ತಾರೆ. ಡೇಟು ಹೇಳ್ತೀವಿ, ಏನೇನು ಆಗುತ್ತೆ ಏನೇನಿಲ್ಲ. ನಾ ಹೇಳ್ತೀನಿ ತಗೋರಿ, ನೀ ಹೇಳ್ಬೇಡ. ಆಯ್ತು, ನೀನೇ ಹೇಳ. ನಿನಗೆ ನಾ ಹೇಳ್ತೀನಿ ನಾ ಹೇಳ್ತೀನಿ ಅಂತೆಲ್ಲ ಹೇಳು. ಏನೇನು ಹೇಳಿದ್ರು ಮತ್ತು ಡಾಕ್ಟರ್ ಅಂತ ಅಂದ್ರೆ ಡಾಕ್ಟರ್ ಇವತ್ತೇನೇನು ಹೇಳಿದ್ರು ಡಾಕ್ಟ್ರು? ಇವತ್ತಾ ನಾನು ಕುಂದಿರ್ತೀನಿ ತಡಿಯವ. ಕುಂದರ್ ಕಲ್ ಮುಂದಕ್ಕೆ ಸರ್ಸ್ಕೊಂಬ. ಇಲ್ಲ ಹಾಂ ಏನೇನು ಹೇಳಿದ್ರಪ್ಪ ಅಂದ್ರೆ ಹೋದೆ, ಚೆಕಪ್ ಮಾಡಿಸ್ಕೊಂಡೆ, ಬ್ಯಾಕ್ ಪೇನಿನ ಹೋಗಾಕತ್ತಿಲ್ಲ ಅಂತಂದೆ. ಅದು ನಾರ್ಮಲ್, ಅದು ಬ್ಯಾಕ್ ಪೇನ್ ನಾರ್ಮಲ್ಲು. ಇಲ್ಲಿ ಎಲ್ಲರಿಗೆ ಹೇಳಿದ್ರಲ್ಲ, ದೊಡ್ಡವರೆಲ್ಲ ಹೇಳ್ಯಾರ ಅದು ಅಡಿಮಟ್ಟನೂ ಹೋಗಲ್ಲ ಅಂತ. ಅದಕ್ಕೆ ತಲೆ ಕೆಡ್ಸೋಳಗೆ ಬಿಟ್ಬಿಟ್ಟಿನಿ. ಅದೇ ಚೆಕಪ್ ಮಾಡಿದ್ರು. ಮತ್ತು ಇಲ್ಲಿ ಎದಿಗೆ ಸ್ವಲ್ಪ ಬ್ಯಾನಾಗತ್ತಿತ್ತು. ನಿನ್ನೆ 1 ಗಂಟೆ ಅಲ್ಲ 2 ಗಂಟೆ ತನೂ ಮಕ್ಕೊಂದಿಲ್ಲ ನಾನು. ಪ್ರೇಮು ಆರಾಮ್ ನಿದ್ದೆ ಹೊಡ್ಯಾಕತ್ತಿದ್ದ. ಅದಕ್ಕೆ ಅವನಿಗೆ ಎಬ್ಬಿಸ್ಬಾರ್ದಂತಂದು ಈ ಕಡೆ ಬಂದು ನಮ್ಮ ಮಮ್ಮಿಗೆ ನಮ್ಮ ಅಣ್ಣಗೆ ಎಬ್ಬಿಸಿ ಕುಂದಿರ್ಸಿಬಿಟ್ಟಿದ್ದೆ. ಅವ್ರಿಗೂ ನನ್ನ ಜೊತೆನೇ ಅದನ್ನು ಸಾತೈತೀನಿ. ಅದ್ರ ಸಂಬಂಧ ನಂಗೆ ನಿದ್ದೆ ಬರಾಕತ್ತಿದ್ದಿಲ್ಲ. ಮತ್ತು ಅದು ನಮ್ಮ ಮಮ್ಮಿನೂ ಅಂದರು, ಅದು ಸ್ವಲ್ಪ ಪಾಪು ಇಲ್ಲಿ ಬರ್ತಂತದು ಎದಿಗೆ, ಅದಕ್ಕೆ ಬ್ಯಾನ್ ಆಗತ್ತಂತ. ಅದಕ್ಕೆ ಒಂದು ಸ್ವಲ್ಪ ಯಾಕೆ ಸುಮ್ಮನೆ ಡಾಕ್ಟರ್ ಅಂದ್ರು ನಿನ್ನೆ ನಾನು ಹಾಕ್ತಿದ್ರು ನಮ್ಮ ಮಮ್ಮಿ. ಅದಕ್ಕೆ ಇವತ್ತು ಹೋದ್ರಾಯ್ತಂತ ನಮ್ಮ ಅಣ್ಣ ಬೆಳಗ್ಗೆನೆ ಕರ್ಕೊಂಡು ಹೋಗ್ಬಿಟ್ಟ ಸ್ಕ್ಯಾನಿಂಗ್ ಮಾಡ್ಸಕ್ಕೆ. ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಅದು ನಾರ್ಮಲ್ ಅಂತ, ಅದು ಪಾಪು ಇಲ್ಲಿ ಬರುತ್ತಂತ, ಅದಕ್ಕೆ ಇದು ಬ್ಯಾನ್ ಆಗುತ್ತಂತ. ಏನು ತೊಂದರೆ ಇಲ್ಲ ಅಂತಂದರು. ಆಮೇಲೆ BP ಒಂದು ಸ್ವಲ್ಪ ಬ್ಲಡ್ ಚೆಕಪ್ ಮಾಡಿಸಿದ್ರು. ಇನ್ನೂ 3 ದಿನ ಹೋಗೋದೈತಲ್ಲ, ಇನ್ನೂ ರಿಪೋರ್ಟ್ ಇಸ್ಕೊಂಬಂದಿಲ್ಲ. ಬ್ಲಡ್ ರಿಪೋರ್ಟು ಬಂದಿಲ್ಲ, ಎಷ್ಟು ಪಾಯಿಂಟ್ ಐತೆ ಅಂತ ಹೇಳ್ಬೋದಿತ್ತು. ಅದೇ ಆದ್ರೆ ಲೇಟ್ ಆಗುತ್ತಲ್ಲ. ಬೆಳಗ್ಗೆನೇ ಹೋಗಿದ್ವಿ, ಒಂದು 2 ತಾಸು ಆಯ್ತಲ್ಲೇ. ಇನ್ನೂ ಲೇಟ್ ಆಗುತ್ತೆ ಬಾ, ಇನ್ನೂ 3 ದಿನ ಬರೋದೈತಲ್ಲ, ಅದಕ್ಕೆ ಅವಾಗ ಇಸ್ಕೊಂಬಂದ್ರೆ ಆಯ್ತಂತ ಸುಮ್ಮಾಗಿ. BP ಒಂದು ಇನ್ನೂ 3 ದಿನ ಹೋಗ್ಬೇಕೀಗ ಚೆಕಪ್ ಮಾಡ್ಸಕ್ಕೆ ಕಂಟಿನ್ಯೂಸ್ ಆಗಿ. ಆಮೇಲೆ ಡೇಟ್ ಕೊಡ್ತೀನಿ ಅಂತ ಹೇಳ್ಯಾರ. ಇಷ್ಟ ಐತಿ, ಏನಿಲ್ಲ, ಎಲ್ಲ ನಾರ್ಮಲ್ ಐತಿ. ಹಂಗೇನಾರ ಇತ್ತಂದ್ರೆ ಹೇಳ್ಬಿಡ್ತಿದ್ರು. ಇನ್ನೊಂದು ನಾ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋದಾಗ ಇನ್ನೊಬ್ಬರು ಅಕ್ಕ ಬಂದಿದ್ರು, ಸಿಸ್ಟರ್. ನನ್ಕಿಂತ ತೆಳ್ಳಗಿದ್ರು. ಅವ್ರದ್ದು ಫಸ್ಟ್ ಸ್ಕ್ಯಾನಿಂಗ್ ಅನ್ಸುತ್ತೆ. ಅವ್ರು ಚೆಕ್ ಮಾಡಾಕತ್ತಿದ್ರು, ನಾ ಸ್ಕ್ರೀನ್ ಒಳಗೆ ನೋಡಾಕತ್ತಿದ್ದೆ. ಅವಳು ಜೋಳಿ 2 ಪಾಪು ಇದ್ದು, ಎಷ್ಟು ಖುಷಿ ಆಯ್ತು ಅಂತ. ಬಾಜು 2 ಪಾಪು ಇದ್ದು. ಏನೇನೋ ಹೇಳಾಕತ್ತಿದ್ರು ಅವರಿಗೆ. ಏನಾರ ಪ್ರಾಬ್ಲಮ್ ಇತ್ತು ಅಷ್ಟೇ ಹೇಳ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಐತಿ, ಆಯ್ತು, ತಳಗೈತಿ. ಇನ್ನೊಂದು ಏನಪ್ಪ ಅಂದ್ರೆ, ದೀಪಾ ಏನು ಮಾಡಾಕತ್ತಾಳ ಅಂದ್ರೆ, ಇನ್ನೂ ಜಾತ್ರೆನೇ ಬಂದಿದ್ದಿಲ್ಲ ನಮ್ಮದು ಊರು ಮುದ್ದೇಬೇಳದ ಡ್ಯಾಮೋನ್ ಜಾತ್ರೆ. ಅವಾಗಿಂದನೇ ಗಂಟು ಬಿದ್ದಾಳೆ, ಜಾತ್ರೆಗೆ ಹೋಗುಮ್ ಅಂತ. ಬ್ಯಾಡ, ಈ ಟೈಮ್ ಒಳಗೆ ಬ್ಯಾಡ. ಈಗ ಮೊನ್ನೆ ನಾವು ಲಾಸ್ಟ್ ಟೈಮ್ ನಮ್ಮ ಅತ್ತಿಗೆ ಅವ್ರಿಗೆ ಕರ್ಕೊಂಡು ಹೋದಾಗನೇ ಗುದ್ದಾಡ್ಕೋತ ಹಿಂಗೆ ಮೈ ಕೈ ಎಲ್ಲ ಟಚ್ ಮಾಡ್ಕೋತ ಒತ್ತಾಡ್ಕೋತ ಹೋಗಿವಿ. ಈ ಟೈಮ್ ಒಳಗೆ ಬ್ಯಾಡ, ದೊಡ್ಡ ಜಾತ್ರೆ ಗದ್ದಲು ಜಾಸ್ತಿ ಇರುತ್ತೆ ಅಂತ ಕೇಳಾಕತ್ತಿಲ್ಲ. ಅದಕ್ಕೆ ಜಾತ್ರೆಗೆ ಕರ್ಕೊಂಡು ಹೋಗ್ಲೇ ಬ್ಯಾಡ ಹೇಳ್ರಿ. ನನಗೆ ಬೈಸಿಡಾಕತ್ತಿಲ್ಲ, ನೀ ಅಂದಿಲ್ಲ ಜಾತ್ರೆಗೆ ಹೋಗಂತ. ಅದ್ರಾಗ ಏನು ತಪ್ಪೈತಿ? ಅದೇ ಬ್ಯಾಡ, ಈ ಟೈಮ್ ಒಳಗೆ ನೋಡು ನಿನ್ನ ಪರಿಸ್ಥಿತಿ. ಹಿಂಗೆ ಅಡ್ಡಾಡಕ್ಕೆ ಬರಲಿಕ್ಕೆ ಈಗ ನೀಟಾಗಿ ಹಿಂಗೆ ನಾರ್ಮಲಾಗಿ ಹಿಂಗೆ ಸ್ವಲ್ಪ ಹಿಂಗೆ ಮಾಡ್ಕೋತಾಳ. ಇಲ್ಲಿಂದ 1.5-2 ಕಿಲೋಮೀಟ್ರ್ ಆಗುತ್ತದು. ಬಸ್ ಸ್ಟ್ಯಾಂಡ್ 1 ಕಿಲೋಮೀಟ್ರ್, ಆ ಕಡೆ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಮಠ ಅಡ್ಡಾಡ್ಕೋತ ಹೋಗಿ ಜಾತ್ರೆಗೆ ಅಡ್ಡಾಡ್ಬೇಕು. ಮತ್ತು ಆಕೇನು ಪಕ್ಕದಾಗ ಕುಂದ್ರಲ್ಲ. ಈಗೇನು ಬೇಡ, ಇನ್ನೊಂದು ಹೋಗ್ಲಿ, ಇನ್ನೊಂದು 4 ದಿನ ಹೋಗಿ. ಇನ್ನೊಂದು 4 ದಿನ ಹೋಗೋಣ. ಕಂಡೀಷನ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಏನು ಹುಚ್ಚದಿ ನೀನು? ಏನಾಗಲ್ಲ, ಈಗ ಏನಾಗಲ್ಲ ಅಂತ ಹೋಗ್ಬಾರ್ದು ಅಂತ ಕೇಳಾಗತ್ತಿಲ್ಲ. ಕಮೆಂಟ್ ಹಾಕ್ರಿ, ಜಾತ್ರೆಗೆ ಕರ್ಕೊಂಡು ಹೋಗಮ್ಮ ಬ್ಯಾಡ ಅಂತ ದೀಪಾಗ. ಬರೋದೇ 3 ವರ್ಷಕ್ಕೊಮ್ಮೆ ಬರ್ತೈತಿ. ಮುಂದಿನ 3 ವರ್ಷಕ್ಕೂ ಬರತೈತೆ ಅದು. ನಮ್ಮ ಮದುವೆಯಾಗಿ ಇದೇ ಲಾಸ್ಟ್ ಅದೇ ಲಾಗ್ ಮಾಡಿದ್ದೀರಾ? ಗೊತ್ತೈತೆ ನನಗೂ. ಹೋಗಿದ್ವಿ, ಇಬ್ರು ಹೋಗಿದ್ವಿ. ಅವಾಗ ಹೊಸ್ದಾಗಿ ಮದುವೆ ಆಗಿತ್ತು. ಅವನು ಕೆಲ್ಸಕ್ಕೆ ಹೋಗ್ತಿದ್ದಿಲ್ಲ ಅನ್ಕತಾನ. ಮದುವೆ ಆಗಿ 1 ವಾರ ಮನ್ಯಾಗಿದ್ವಿ ನಾವು. ಕೆಲಸ ಇಲ್ಲ, ಬಗಿಸಿಲ್ಲ, ಏನೂ ಇಲ್ಲ. ಅವಾಗ ಜಾತ್ರೆ ಕರ್ಕೊಂಡು ಹೋಗಿದ್ದ. ತಿನ್ನಕದೆ ತಿಂದು ಅಂಜೋಡ ಇಯರಿಂಗ್ಸ್ ಅವಾಗ ಕೊಡ್ಸಿದ್ದ. ಇನ್ನೂ ಅದ ನನ್ನ ಕಡೆ ಎಷ್ಟು ವರ್ಷ ಆದ್ರೂ ಸಾಮಾನು ಏನೂ ಆಗಂಗಿಲ್ಲ, ಹಂಗೆ ಇರ್ತಾವೆ ನನ್ನ ಕಡೆ. ಎಷ್ಟು ವರ್ಷ ಬೇಕಾದ್ರೂ ಆಗಿ
ಈಗ ಅದು ಇಯರಿಂಗ್ಸ್ ಹೆಂಗದ ಹಂಗೆ ಅದಾವ ಹೊಸವು ಇನ್ನೂ ಇಟ್ಕೊಂಡಿನ ನೆನಪಿ. ಮತ್ತು ನಿನ್ನೆ ಜಾತ್ರೆಗೆ ಹೋದಾಗೂ 5 ಜೋಡಿ ತೊಗೊಂಬಂದಿನಿ. ಹ್ಞೂ 5 ಜೋಡಿ ಕಿವಿ ಅಂತ ನಾನು 6 ಜೋಡಿ ತಂದೀನಿ. ಇನ್ನೊಂದು ಜೋಡಿ ಬ್ಯಾಗ್ನಾಗ ಐತಿ. ಏನು ಮಾಡಿ ಒಂದು ಸೇಮ್ ಬಂದ್ಬಿಟ್ಟಾವ 2. ನೋಡಿ ತರ್ಬೇಕಿಲ್ಲ ನೋಡ್ಬೇಕು ಫುಲ್ ಇರಲಿ ಯಾರಿಗಾರು ಕೊಡಕ್ಕೆ ಬರ್ತದೆ. ಹಾಂ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ರಿ. ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತಾಳೆ ಈಗ. ನನಗೆ ಏನು ವಿಚಿತ್ರ ಆಗತ್ತೈತಿ ಅಂದ್ರೆ ಫಸ್ಟ್ ತಿಂಗಳಿಂದನೂ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬಂದಿವಿ. ಅದು ಪಾಪುನೇ ಕಾಣಾಕತ್ತಿಲ್ಲ ನೀಟಾಗಿ. ಈಗ ಹೇಳಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನೇನೋ ಹೇಳಾಕತ್ತಾಳ ನನಗೆ ಗೊತ್ತಾಗೋದು. ಕಲರ್ ಪ್ರಿಂಟ್ ಸ್ಕ್ಯಾನರ್ ಬೇರೆ, ಸ್ಕ್ಯಾನರ್ ಅಂದ್ರೆ ಇದು ಮಷಿನ್ ಬೇರೆ, ಬ್ಲ್ಯಾಕ್ದ ಬೇರೆ. ಬ್ಲ್ಯಾಕ್ದ ಇರುತ್ತೆ ಕಲರ್ ಬ್ಯಾಂಡ್ ನನಗೆ. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ ಪಾಪು ಶೇಪರ ಕಾಣಬೇಕಿಲ್ಲ, ಅದನ್ನು ಕಾಣಾಕತ್ತಿಲ್ಲ. 9 ತಿಂಗಳು ಸ್ಕ್ಯಾನಿಂಗ್ ಮಾಡಿದ್ರು. ಇರ್ಲಿ ಬಿಡು, ಹೊರಗೆ ಬಂದಾಗ ನೋಡಿ ತೋರಿಸಿ. ಕಾಗದ ಪತ್ರಗಳು ನೋಡ್ರಿ ಇಲ್ಲಿ ತುಂಬಿ ಹೋಗ ಸರಿ. ಮತ್ತು ಫಸ್ಟ್ ತಿಂಗಳಿಂದ ಅವಾಗಿಂದನೂ ಹಂಗೆ ತೆಗೆದಿಟ್ಕೊಂಡೇ ಬಂದೀನಿ ನಾನು. ಇದು ಎಷ್ಟನೇ ತಿಂಗಳದ ಇದು? ಅಯ್ಯೋ ಹೋತು ಕೊಡು. ಇದು ಎಷ್ಟನೇ ತಿಂಗಳದ? ಇದಾ? ಇದು ಡಿಸೆಂಬರ್ ತಿಂಗಳದ. ಇದು 2024. ಬೇಬಿ ವೇಟ್ ನೋಡ್ರಿ ಅವಾಗ ಎಷ್ಟಿತ್ತು. 1 kg ಇಲ್ಲ ಇನ್ನು ಅವಾಗ. ಡಿಸೆಂಬರ್ದಂದ್ರೆ ಎಷ್ಟನೇ ತಿಂಗಳು ಸ್ಕ್ಯಾನಿಂಗ್? 5ನೇ ತಿಂಗಳದ ಏನು? ಅಕ್ಟೋಬರ್, ನವಂಬರ್, ಡಿಸೆಂಬರ್ 2ನೇ ತಿಂಗಳು ಅನ್ಸುತ್ತೆ. 9 months ಲಾಸ್ಟ್ ಸ್ಕ್ಯಾನಿಂಗ್ದು ಬೇಬಿ ವೇಟ್ ಎಷ್ಟೈತಿ ತೋರಿಸ್ ನೋಡ್ರಿ. ಎಷ್ಟೈತಿ? 9 ಮಂತ್ದ. ಇವಾಗ ಅವಾಗ ಬೆಳಗ್ಗೆ ಹೋಗಿ ಬಂದಿತ್ತು. ಇಲ್ಲೈತಿ ನೋಡ್ರಿ. ಇದು ಹೌದಾ ಅಲ್ಲ ನೋಡಂತಾಳ. ನನಗೂ ಗೊತ್ತಿಲ್ಲ. ಏನಿನ ಎಬ್ರೇಶಿಯೋ ಇದು ನೋಡ್ರಿ. ಡೇಟ್ ಏನು ಕೊಟ್ಟಿಲ್ಲ. ಏನು ಅದೇ 3 ದಿನ ಆದ್ಮ್ಯಾಗ ನೋಡಿ ಕೊಡ್ತಾರಂತ. ಡೇಟ್ ಕೊಟ್ಟಿಲ್ಲ. ಇಷ್ಟು ಇದು ಇಟ್ಕೊಂಡು ಕೂತಾಗ ರಿಪೋರ್ಟ್ ಇದು ತೋರಿಸಿ ಸ್ಕ್ಯಾನಿಂಗ್. ಇದೇ ತಿಂಗಳು ಇವತ್ತಿಂದ ಎಲ್ಲಿದೆ ಕಂಬ ಹೆಂಗೆ ತೋರಿಸಲಿಲ್ಲ, ಏನು ತೋರಿಸ್ಲಿದ್ರಾಗ ಗೊತ್ತಾಗುತ್ತೆ ನೋಡ್ರಿ. ನನಗಂತೂ ಏನೂ ಗೊತ್ತಾಗೋದಿಲ್ಲ, ಏನೂ ಕಾಣಾಕತ್ತಿಲ್ಲ ಇದ್ರಾಗ. ಇಷ್ಟು ಐತಿ. ದೀಪಾನು 2 ತಾಯಿ ಕಡದವು. ಬೆಂಗಳೂರಾಗ ಒಂದು ಮಾಡಿಸಿ, ಇಲ್ಲಿ ಮಾಡಿಸಿ ಬೆಂಗಳೂರಿಗೆ ಹೋದ್ವಿ. ಮತ್ತು ಬೆಂಗಳೂರಿಂದ ವಾಪಸ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂತು, ಅಲ್ಲಿದು ರೆಡಿ ಆಯ್ತು, ಅದನ್ನು ತೊಗೊಂಬಂದ್ವಿ. ಅದನ್ನು ನಾವೇ ಹೋಗಿ ತೊಗೊಂಬಂದಿವಲ್ಲ. ಅಲ್ಲಿದು ಬಂತು. ಇಲ್ಲಿ ನಾವು ಅಲ್ಲಿದ್ದಾಗೆ ಇಲ್ಲಿ ಮನ್ಯಾಗ ಕೊಟ್ಟು ಹೋಗ್ಬಿಟ್ಟಿದ್ರು. 2 ತಾಯಿ ಕಡದವು ದೀಪಾನು. ಇಷ್ಟೇ, ಮತ್ತೇನಿಲ್ಲ. ಜಾತ್ರೆಗೆ ಹೋಗಮ್ಮ ಬೇಡ ಅಂತ ನಾನು ಕನ್ಫ್ಯೂಸ್ ಒಳಗದೀನಿ. ಒಂದು ಸ್ವಲ್ಪ ಗದ್ದಲು ಕಡಿಮೆ ಆಗಲಿ ಅವಾಗ ಹೋಗಿ ತೋರಿಸ್ಕೊಂಬರ್ತೀನಿ ಅಂತ ಹೇಳಾಗತ್ತಿಲ್ಲ. ಹೋಗಬೇಕನ್ನಾಗತ್ತಾಳ. ನಾ ಬೇಡ ಅಂದ್ರೆ ಬೇಡ, ನಾ ಒಲ್ಲೆ ಅಂದೆ ಅಂದರೆ ಒಲ್ಲೆ. ಅಕ್ಕಿ ಹಠ ಮಾಡಾಕತ್ತಾಳ. ನನಗೊಂದು ಸ್ವಲ್ಪ ಇದು ಅನ್ಸಾಗತ್ತೆ. ಆದರೂ ನೋಡ್ತೀನಿ ಈ ಟೈಮ್ ಒಳಗೆ ಕರ್ಕೊಂಡು ಹೋಗಲ್ಲ ಅಂತ ಅನ್ಸಾಗತ್ತೈತೆ ನನಗೆ. ಬೇಡ, ನೋಡೋದಿಲ್ಲ ಮಾಡೋದಿಲ್ಲ, ಬೇಡ. ಜಾತ್ರೆ ಕ್ಯಾನ್ಸಲ್ ಅಷ್ಟೇ. ನಮ್ಮೂರಾಗ ದೊಡ್ಡ ಜಾತ್ರೆ ಅಂದ್ರೆ ಇದೆ, ದ್ಯಾಮವ್ವನ ಜಾತ್ರೆನೇ. ಕಮೆಂಟ್ ಜಾಸ್ತಿ ಕರ್ಕೊಂಡು ಹೋಗಂತ ಬಂದವ್ರು ಕರ್ಕೊಂಡು ಹೋಗಿ. ಹೌದಾ? ನನಗೆ ಕರ್ಕೊಂಡು ಹೋದ್ರೆ ಆಮೇಲೆ ನನಗೆ ಬೈತಾರೆ. ಈಗ ಗೊತ್ತಾಗಲ್ಲ ನನಗೆ ಜಾತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ಪ್ರೆಗ್ನೆಂಟ್ ಹೆಣ್ಮಗಳಿಗೆ, ಅದಕ್ಕೆ ನನಗೆ ಬೈತಾರೆ ಅಂತ ನಾ ಕರ್ಕೊಂಡು ಹೊಂಟಿಲ್ಲ. ಜಾತ್ರೆ ಸತ್ಯಕ್ಕೆ ಎಲ್ಲರೂ ಅಕ್ಕ ಕರ್ಕೊಂಬಂದಿಲ್ಲ, ಅಕ್ಕ ಇದ್ದರೇ ಚಂದ ನೀವು ಅಂತ ಎಲ್ಲರೂ ಅಂದ. ಟ್ಯೂನ್ ಆಯ್ತಾ, ನೋಡು. ಬ್ಯಾಡ ಅಂತ ಅನ್ನೋದನ್ನೇ, ಆದರೂ ನೋಡು. ಕಮೆಂಟ್ ಮಾಡಿರಿ, ನನಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಬ್ಯಾಡ ಅಂತ ಹಾಕ್ರಿ ಕಮೆಂಟ್. ನೋಡು, ಒಂದು ಯಾವ್ದಾರ ರೀಲ್ಸ್ ಮಾಡೋದಾಗತ್ತೇನೀಗ. ಒಂದು 10 ನಿಮಿಷ ಕುಂತು ಏನಾರ ಯೋಚನೆ ಮಾಡಿ ರೀಲ್ಸ್ ಮಾಡೋము. ನಮಗೂ ಸ್ವಲ್ಪ ಬೇಜಾರಾಗತ್ತೈತೆ, ಮೊದಲಿನ ಥರ ವೀಡಿಯೋಸ್ ಬಿಡಾಕತ್ತಿಲ್ಲಲ್ಲ ಅಂತ. ನನಗಂತೂ ನಿಮಗೂ ಬೇಜಾರಾಗತ್ತಿರ್ಬೋದು, ವೀಡಿಯೋಸ್ ಬರಾಕತ್ತಿಲ್ಲ. ನನಗಂತೂ ಏನೋ ಒಂದು ಕಳ್ಕೊಂಡಂಗೆ ಆಗ್ಬಿಟ್ಟೈತೆ ನನಗೆ ಲಾಗ್ ಬಿಡ್ಲಾರ್ಕ. ನಿಮ್ಮ ಕಮೆಂಟ್ಸು ಅವು ನೋಡಿ ಎಷ್ಟು ಖುಷಿ ಆಗ್ತಿತ್ತು. ಅವು ಕಮೆಂಟ್ಸು ಇಲ್ಲ, ನಾ ವಿಡಿಯೋನೂ ಮಾಡಾಕತ್ತಿಲ್ಲ. ಮಾಡ್ತೀವಿ, ಒಂಥರ ವಿಡಿಯೋ ಮಾಡೋದಂತೂ ಬಿಡಲ್ಲ, ನಿಲ್ಲಿಸಲ್ಲ. ಮಾಡ್ತೀವಿ, ಮಾಡ್ತೀವಿ. ಒಂದು ಸ್ವಲ್ಪ ನಾನು ಮಾಡ್ತೀನಿ. ನನಗೆ ಆರಾಮಿಲ್ಲ, ಸ್ವಲ್ಪ ಆರಾಮಿಲ್ಲ ಅಂದರೆ ಇದೆ, ಒಂದು ಸ್ವಲ್ಪ ಡಲ್ ಆಗೀನಿ, ಮೆತ್ತಾಗೀನಿ, ಸುಸ್ತಾಗೀನಿ, ವಗೇರ ಇಷ್ಟೇ, ಮತ್ತೇನಿಲ್ಲ. ಅದಿಲ್ಲ. ಹೇಳ. ಏನಿಲ್ಲ, ಇನ್ಮ್ಯಾಗ ಲಾಗ್ ಮಾಡ್ತೀವಿ ಅಷ್ಟೇ. ಒಂದ್ಸಲ ನೋಡ್ಬಿಡ್ರಿ ಊರು ಹೆಂಗೈತೆ ಅಂತ. ಬರೀ ಇಂಥವ್ ನೋಡಿ ನೀನು. ನೋಡು, ಮನೆಗಳು ಎಷ್ಟು ಚಂದ ಕಾಣಕತ್ತಾವ.
ನೋಡ್ಗ ಆ ಕಡೆ ನೋಡ್ರಿ ಕೂಡಲ್ ಸಂಗಮ ಹೊಳಿನ ಕಾಣುತ್ತೆ ಇಲ್ಲಿಂದ. ನಮ್ಮ ಮನೆ ಇದು ಮೇಲೆ ದೀಪಾರ ಮನೆ ಮೇಲಿಂದ ಕೂಡಲ್ ಸಂಗಮ ಹೊಳಿ ಅಲ್ಲದು. ಆದ್ರೆ ಕೂಡಲ್ ಸಂಗಮ ಹೊಳಿ ಎಲ್ಲಿ ಕಾಣುತ್ತಾ ಹೇಳ್ತೀನಿ ಕರೆಕ್ಟಾಗಿ ನೋಡ್ರಿ. ತಂಗಡಿಗೆ ಹೊಳಿ ಕಾಣುತ್ತಾ ಇಲ್ಲಿಂದ. ಅಲ್ಲಿ ಒಂದು ಗೋಪುರ ಕಾಣುತ್ತಿರ್ಬೋದು ನೋಡ್ರಿ, ಅದೇ ಕೂಡಲ್ ಸಂಗಮ ಹೊಳಿ. ಅಲ್ಲಿಗೆ ಹೋಗ್ಬೇಕು ನೋಡ್ರಿ. ಇಲ್ಲಿಂದ ನೋಡಕ್ಕೆ ಅಷ್ಟು ಸನೆ ಕಾಣುತ್ತೆ. ಅದು ಭಾಳ ದೂರ ಐತಿ. ರೋಡ್ ಒಳಗೆ ಹೋಗ್ಬೇಕಲ್ಲ, ಹಿಂಗೆ ಆಶನು ನೋಡೋಕ್ಕೂ ಸನೆ ಕಾಣುತ್ತೆ. ಅದು ದೂರ ಐತಿ ನೋಡ್ರಿ, ಬರೀ ಮಂಜೊಳಗೆ ಕಾಣಕತ್ತೈತಿ. ಏನೋ ಅಲ್ಲಿ ಅಂತ ಜಾತ್ರೆಗೆ ಬರಕ್ಕೆ ನೋಡ್ರಿ, ನೆಟ್ಟಾಗಿ ಅಡ್ಡಾಡಕ್ಕೆ ಬರೋಲ್ತು, ಜಾತ್ರೆಗೆ ಬರ್ತಾಳಂತ. ಹಿಂಗೆ ಬರಕೇನು ಜಾತ್ರೆಗೆ ಹಿಂಗೆ ಒಪ್ಪರಿ ಹೊಡ್ಕೋತು ಜಾತ್ರೆ ಜಾತ್ರೆಗೆ ಬರ್ತೇ ಹೆಂಗೆ ಬರ್ತಿ ಜಾತ್ರೆಗೆ? ಹಂಗೆ ನೆಟ್ಟಾಗಿ ಅಡ್ಡಾಡಕ್ಕೆ ಬರೋಲ್ತು, ಜಾತ್ರೆಗೆ ಬರ್ತಾಳಂತ. ಓಕೆ ಗಾಯ್ಸ್, ಇನ್ನೊಂದು ಸ್ವಲ್ಪ ಒಳಗೆ ಕತ್ಲಾಗತ್ತ. ಇವತ್ತಿನ ದಿನ ಮುಗೀತೈತಿ. ಒಂದೊಂದು ದಿನಾನು ಹೆಂಗೆ ಕಳ್ಯಾಕತ್ತೀನಪ್ಪ ಅಂದ್ರೆ ಒಂದೊಂದು ದಿನಾನು ಮೊದಲ ಕೆಲ್ಸಕ್ಕೆ ಹೋಗುವಾಗ ಆರಾಮದಿಯಲ್ಲ ನಾ ಎಲ್ಲಾರ ಆರಾಮದೀನಿ ಅಂತ ನೋಡ್ರಿ ಗೊತ್ತಾಗತ್ತಾಳಲ್ಲಿ ನೋಡಿದವ್ರಿಗೆ. ನಾ ಮೊದಲು ಕೆಲ್ಸಕ್ಕೆ ಹೋಗುವಾಗ ಮನ್ಯಾಗಿದ್ದಾಗ ಯಾವಾಗ್ಲೂ ಟೈಮ್ ಯಾವಾಗ ಹೋಗುತ್ತಪ್ಪ ಅಂತ ಕಾಯ್ಕೊಂಡು ಕುಂದಿರ್ತಿದ್ಯಾ. ಎದ್ರಾಗ ಹೆಂಗಂದ್ರೆ ಇವು ದಿನ ಹೆಂಗೆ ಕಳೆಯತ್ತೆ, ಪಟ್ಟನ ಸಂಜೆ ಆಗ್ಬಿಡ್ತು, ಭಾರಿ ಖುಷಿ ಆಗ್ಬಿಡ್ತು. ಇವತ್ತಿನ ದಿನ ಮುಗೀತು. ಮತ್ತು ನಾಳೆ ಎದ್ದೆ ಸ್ವಲ್ಪ ಲೇಟಾಗಿ ಎದ್ದೇಳಮು, ಸ್ವಲ್ಪ ಲೇಟಾಗಿ ಇದು ಮಾಡಮು, ಟೈಮ್ ಹೋಗಲಿ, ಮತ್ತು ಇವತ್ತೊಂದು ದಿನ ಜಲ್ದಿ ಮುಗೀಲಿ, ಈ ಥರ ಆಗತೈತಿ. ಏನು ಅಳ್ಳಾರ್ದವ್ರು ಹಡ್ಯಾಕತ್ಬಿಟ್ರಿ, ಏನು ಯಾರೂ ಮಾಡಾಕತ್ಬಿಟ್ರಿ, ಏನು ಯಾರೂ ಗಂಡ ಹೆಂಡ್ತಿ ಬಿಟ್ಟ ಇಲ್ಲ ನಾ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಇರ್ತಾರೆ, ಆದರೆ ಎಲ್ಲರೂ ಹೇಳಂಗಿಲ್ಲ. ನಾವು ಹೇಳಾಕತ್ತೀವಿ, ಬ್ಲಾಗ್ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ಕೇಳ್ತಾರೆ, ಅದಕ್ಕೆ ಹೇಳಾಕತ್ತೀವಿ ಅಷ್ಟೇ. ಹಂಗೂ ಒಂದು ಸ್ವಲ್ಪ ಜನ ಕಮೆಂಟ್ ನೋಡಿದೆ ನಾನು, ಯಾರು ಜಗತ್ತಿನೊಳಗೆ ಯಾರು ಹಡ್ದೇ ಇಲ್ಲ, ನೀವೇ ಹಡ್ಯಾಕತ್ತೀರಿ ಹೇಳಂತ. ಜಗತ್ತಿನೊಳಗೆ ಯಾರೂ ಹಡ್ದಿರ್ಲಿಲ್ಲ ಅಂದ್ರೆ ಜಗತ್ತು ಇರ್ತಿದ್ದಿಲ್ಲ ಅಂತ ಇವ್ರ ಮಮ್ಮಿ ಒಂದು ಡೈಲಾಗ್ ಹೇಳ್ಯಾರ. ಆ ಡೈಲಾಗ್ ಹೋಗಿ ನೋಡ್ರಿ. ಅಂದ್ರೆ ಲಾಗ್ ಒಳಗೆ ತೋರಿಸ್ಬೇಕಲ್ಲ, ಅದನ್ನ ತೋರ್ಸಾಕತ್ತೀವಿ ಅಷ್ಟೇ ನಾವು, ಮತ್ತೇನು ಇಲ್ಲದ್ರಾಗ. ಎಲ್ಲರೂ ಮಾಡೋದೇ ಅದೇನು ಮನುಷ್ಯರು ಮಾಡ್ಲಾರ್ದು ಬಿಟ್ಟು ನಾವೇನು ಬೇರೆದು ಮಾಡೋಕತ್ತಿಲ್ಲ ಅಷ್ಟೇ. ನಮಗೂ ಸಾಕಾಗೈತೆ ಅಂತ ಹೇಳಾಕತ್ತೀವಿ. ಎಲ್ಲರಿಗೂ ಈ ಫೀಲಿಂಗ್ ಆಗಿರುತ್ತೆ, ಎಲ್ಲರಿಗೂ ಹಿಂಗಾಗಿರುತ್ತೆ ಅಷ್ಟು. ಹೌದು ಆಗಿರುತ್ತೆ ಇಲ್ಲ ಹೇಳ್ರಿ, ಯಾರ್ಯಾರು ಇದನ್ನು ಅನುಭವಿಸಿರಿ ಅವ್ರು ಹೇಳ್ರಿ. ಇಷ್ಟೈತಿ. ಮುಂದಿನ ಲಾಗ್ ಒಳಗೆ ಏನಾಗ್ತಿರ್ತಿ ಏನಿಲ್ಲ ಅದನ್ನೆಲ್ಲ ಹೇಳ್ಕೊತಿರ್ತೀವಿ. ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ನೀವು ಇರ್ರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಕತ್ಲಾಗೋದ್ರೊಳಗೆ ಎಂಡ್ ಮಾಡಿಬಿಡೋము. ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗುಮ್ ನೆಕ್ಸ್ಟ್ ಲಾಗ್ ಒಳಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಬಾಯ್. ನೋಡ್ತಾ ಇರ್ರಿ, ನಗ್ತಾ ಇರ್ರಿ ಅಂತ ಹೇಳಿದೆ ಆಗಾಳೆ. ನಗಿಸುವಂಥದ್ದು ಏನು ಮಾಡಿಲ್ಲ ನಾವು ಈ ವಿಡಿಯೋ ಒಳಗೆ, ಯಾಕಂದ್ರೆ ನಾವು ನಗಸ್ತಿರ್ತೀವಿ, ಕಾಮಿಡಿ ಮಾಡ್ತಿರ್ತೀವಿ ಜನಕ್ಕೆ. ನೋಡ್ತಾ ಇರಿ, ನಗ್ತಾ ಇರಿ ಅಂದ್ರೆ ನಮ್ಮ ರೀಲ್ಸ್ ನೋಡ್ಕೋತ ನಕ್ಕೋತಾ ಇರಿ, ನಮ್ಮ ರೀಲ್ಸ್ ನೋಡ್ರಿ, ನಮ್ಮ ವಿಡಿಯೋಸ್ ನೋಡ್ರಿ, ನಕ್ಕೋತಿರ್ರಿ, ನಗ್ತಾ ಇರಿ ಅಂತ ನಮ್ಮದು ಅವಾಗಿಂದನೇ ಅದನ್ನು ಹೇಳ್ಕೊತ ಬಂದೀವಲ್ಲ, ಅದಕ್ಕೆ ರೂಢಿ ಬಿದ್ದೈತಿ. ನೋಡ್ತಾ ಇರಿ, ನಗ್ತಾ ಇರಿ ಅನ್ನೋ ಇಷ್ಟೊತ್ತೇನು ನಗಿಸಿಲ್ಲಲ್ಲ ಅಂತ ಮತ್ತೇನ್ರ ಅಂದಿದ್ದೀನಿ ಅಂತಂದೆ. ನಮ್ಮದು ಒಂದು ಇದು ಐತಲ್ಲ, ಅದು ನಿಮ್ಮಿಂದ ನಾವು ಒಂದು ನೋಡ್ತಾ ಇರ್ರಿ, ನಗ್ತಾ ಇರಿ. ಕ್ರೇಜಿ ಕಪಲ್ಸ್, ನಿಮ್ಮಿಂದ ನಾನು ನಿಮಗ ಕ್ರೇಜಿ ಕಪಲ್ಸ್ನ ನೋಡ್ತಾ ಇರ್ರಿ, ನಗ್ತಾ ಇರ್ರಿ.